ಬಿಳಿಯ ಕಾಗದದ ಮೇಲೆ ಈ ಪುಟ್ಟ ಮಂತ್ರವನ್ನು ಬರೆದು ನಿಮ್ಮ ಜೇಬಿನಲ್ಲಿ ಅಥವಾ ನೀವು ಕೆಲಸ ಮಾಡುವ ಸ್ಥಳದಲ್ಲಿ, ನೀವು ವ್ಯಾಪಾರಸ್ಥರಾಗಿದ್ದರೆ ಗಲ್ಲಾಪೆಟ್ಟಿಗೆಯಲ್ಲಿ ಇಟ್ಟುಕೊಳ್ಳಿ. ಜನವಶೀಕರಣ, ಧನ ವಶೀಕರಣ, ಆಸ್ತಿ ಐಶ್ವರ್ಯ ವಶೀಕರಣ ನಿಮ್ಮದಾಗುತ್ತದೆ. ಮಹಾತಂತ್ರ ಈ ಮಂತ್ರದಲ್ಲಿ ಅಡಗಿದೆ. ಇದನ್ನು ಯಾವ ದಿನ, ಯಾವ ವಾರ ಮತ್ತು ಯಾವ ಸಮಯದಲ್ಲಿ ಯಾವ ಮಂತ್ರವನ್ನು ಬರೆದುಕೊಳ್ಳಬೇಕು, ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳು ತಿಳಿಸಿಕೊಟ್ಟಿದ್ದಾರೆ. ಆ ದಿನ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡಿಲ್ಲ ಅಂದರೆ ಮೊದಲು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ನೀಡುವಂತಹ ಪ್ರತಿ ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಹಾಕಿ. ಖಂಡಿತ 5 ನಿಮಿಷದಲ್ಲಿ ಒಳ್ಳೆಯ ಸುದ್ದಿ ಕೇಳ್ತೀರಾ. ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ. ಮೊಟ್ಟ ಮೊದಲ ಬಾರಿಗೆ ಯಾವುದೇ ಒಬ್ಬ ವ್ಯಕ್ತಿಯು ಜನಾಕರ್ಷಣೆ ಆಗಬೇಕು, ನಾವು ಅಂದುಕೊಂಡ ಕೆಲಸಗಳು ಆಗಬೇಕು, ದುಡ್ಡು ಕಾಸು ಕೈಯಲ್ಲಿ ನಿಲ್ತಾ ಇಲ್ಲ, ನಿಲ್ಲುವಂತಾಗಬೇಕು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತಿಲ್ಲ ಮತ್ತು ವಿದ್ಯಾರ್ಥಿಗಳಾಗಿದ್ದರೆ ವಿದ್ಯಾಭ್ಯಾಸದಲ್ಲಿ ಅನೇಕ ಅಡೆತಡೆಗಳಾಗ್ತಾ ಇದೆ, ಗಮನ ಕೊಡೋಕ್ಕೆ ಆಗ್ತಾ ಇಲ್ಲ ಅನ್ನೋದಾದರೆ ಈ ಪುಟ್ಟ ಮಂತ್ರವನ್ನು ನೀವು ಬಿಳಿಯ ಕಾಗದದ ಮೇಲೆ ಬರೆದುಕೊಳ್ಳಬೇಕು. ಅದಕ್ಕೆ ಒಂದು ಪುಟ್ಟ ನಿಯಮವನ್ನು ಕೂಡ ಪಾಲಿಸಬೇಕು. ಶುಕ್ರವಾರ ಅಥವಾ ಮಂಗಳವಾರ ಈ 2 ದಿನದಲ್ಲಿ ಸೂರ್ಯ ಉದಯಕ್ಕೂ ಮೊದಲು ಬೇಗ ಎದ್ದು ಸ್ನಾನಾದಿಗಳನ್ನು ಮಾಡಿ ಗೀಟು ಇಲ್ಲದಂತಹ ಬಿಳಿಯ ಹಾಳೆಯ ಮೇಲೆ 4 ಕೊನೆಗಳಿಗೂ ಅರಿಶಿಣವನ್ನು ಸೋಗಿಸಿ, ಅರಿಶಿಣಕ್ಕೆ ನೀರಾಕಿ ಅದನ್ನು 4 ಕಡೆಗೂ ಮೆತ್ತಬೇಕು. 4 ಕಡೆಗೂ ಆದ ಬಳಿಕ ಮಧ್ಯಭಾಗದಲ್ಲಿ ಈ ಮಂತ್ರವನ್ನು ಬರೆದುಕೊಳ್ಳಿ. ಕೆಂಪು ಬಣ್ಣದ ಇಂಕ್ ಪೆನ್ನಿಂದ ಇದನ್ನು ಬರೆದರೆ ತುಂಬಾ ಒಳ್ಳೆಯದಾಗುತ್ತೆ. ಮಂತ್ರ ಹೀಗಿದೆ: ಓಂ ರೀಂ ಕ್ಲೀಂ ಗ್ಲೌಂ ವಶ್ಯಂ ಆಕರ್ಷಣಂ ವಿದ್ಯಂ ವಶ್ಯಂ ಧನ ವಶ್ಯಂ ಜನ ವಶ್ಯಂ ಸ್ವಾಹ ಕುರು ಕುರು ಸ್ವಾಹ. ಇದನ್ನು ಬರೆದುಕೊಳ್ಳಬೇಕು. ಈ ಮಂತ್ರನ ಬರೆದುಕೊಂಡಾದ ಬಳಿಕ ನೀವು ಅದನ್ನು ತೆಗೆದುಕೊಂಡು ಬಂದು ದೇವರ ಮನೆಯಲ್ಲಿಟ್ಟು ಭಕ್ತಿಯಿಂದ ನಿಮಗೆ ಯಾವುದು ಬೇಕು, ಧನವಶನೋ ಜನವಶ ಆಗಬೇಕು ಅನ್ನೋದಾದರೆ, ಯಾವ ವ್ಯಕ್ತಿ ವಶ ಆಗಬೇಕು, ವ್ಯಾಪಾರದಲ್ಲಿ ಆರ್ಥಿಕ ಅಭಿವೃದ್ಧಿ ಆಗಬೇಕು ಅನ್ನುವುದಾದರೆ ಅದನ್ನು ಸಂಕಲ್ಪ ಮಾಡಿ ಕೇಳಿಕೊಳ್ಳಬೇಕು. ಅದಾದ ಬಳಿಕ ಅದನ್ನು 8 ಭಾಗವಾಗಿ ಮಡಚಿಕೊಳ್ಳಬೇಕು. ನಿಮ್ಮ ಜೇಬಿನಲ್ಲಿ ಇಡಬಹುದು ಅಥವಾ ವ್ಯಾಪಾರ ಮಾಡುವ ಸ್ಥಳದಲ್ಲೇ ಇಡಬಹುದು. ನೀವು ಯಾವುದೇ ಒಬ್ಬ ವ್ಯಕ್ತಿಯನ್ನು ಇಷ್ಟಪಡುತ್ತಿದ್ದರೆ ಆ ವ್ಯಕ್ತಿಯನ್ನು ಮಾತನಾಡಿಸುವ ಮೊದಲು ಅದನ್ನು ನಿಮ್ಮ ಜೇಬಿನಲ್ಲಿಟ್ಟುಕೊಂಡು ಆ ವ್ಯಕ್ತಿಯನ್ನು ಮಾತನಾಡಿಸಬಹುದು. ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸಿ. ವಿದ್ಯಾರ್ಥಿಗಳಾಗಿದ್ದರೆ ಅವರು ಬ್ಯಾಗಲ್ಲಿ ಅಥವಾ ಪುಸ್ತಕದ ಮಧ್ಯಭಾಗದಲ್ಲಿ ಇದನ್ನು ಇಟ್ಟುಕೊಳ್ಳಬಹುದು. ಕೆಲವು ಬಾರಿ ಸಂಕಷ್ಟಗಳು ಎದುರಾಗುತ್ತಲೇ ಇರುತ್ತದೆ, ಏನು ಮಾಡಿದ್ರೂ ಕೈ ಎತ್ತುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ನಿಮ್ಮ ಯಾವುದೇ ಕಷ್ಟಗಳಿದ್ದರೂ ಅವರಿಗೆ ಹೇಳಿ. ಖಂಡಿತವಾಗಿಯೂ ಕಷ್ಟಗಳನ್ನು ಬಗೆಹರಿಸುತ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.